ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಜನರೇ, ನಿಮ್ಮೆಲ್ಲರಿಗೂ ಪ್ರೀತಿ ಸ್ವರೂಪನು ಕರುಣಾಮಯು ನಮಗಾಗಿ ಸ್ವಪ್ರಾಣವನ್ನು ಅರ್ಪಿಸಿದವನು, ಅನುದಿನವೂ ನಮ್ಮ ಭಾರಗಳನ್ನು ಹೊತ್ತು ನಡೆಯುವವನು ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಹೇಗಿದ್ದೀರಾ? ಕರ್ತನ ಮಹಾಕೃಪೆಯಿಂದಲೂ ಆತನ ಸಾಂತ್ವನ ನಡೆಸುವಿಕೆಯಿಂದಲೂ ಧೈರ್ಯವಾಗಿ ಆತ್ಮೀಕವಾಗಿ ಬೆಳೆಯುತ್ತಾ ಇದ್ದೀರೆಂದು ನಂಬುತ್ತಾ ಇದ್ದೇನೆ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರೀತಿಯ ದೇವಜನರೇ, ದೇವರ ಪ್ರೀತಿ ಅಪಾರವಾದದ್ದು. ಅದು ನಮಗೆ ಗೊತ್ತಾಗುತ್ತದೆ. ಆತನು ಮಾಡಿದ ಕೃತ್ಯಗಳು, ಆತನು ನಡೆಸುವಂಥ ರೀತಿಗಳು, ಆತನನ್ನು ದೃಷ್ಟಿಸಿದವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಅದನ್ನು ನಾವು ಗಮನಿಸಿ ನೋಡುವಂಥವರಾಗಿದ್ದೇವೆ. ಈ ಒಂದು ಲೆಂಟ್ನ ಸೀಸನ್ನ 11ನೇ ದಿನ ಅಂತ ಹೇಳ್ತಾರೆ. ಈ ದಿನದವರೆಗೂ ನಮ್ಮನ್ನು ನಡೆಸಿದ ದೇವರಿಗೆ ಸ್ತೋತ್ರ ಮಾಡುತ್ತಾ ಈ ದಿನದ ಅತಿ ಪ್ರಾಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 103ನೆಯ ಕೀರ್ತನೆ ಅದರ 13ನೆಯ ವಾಕ್ಯದಲ್ಲಿ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ ಎಂದು ಹೇಳುತ್ತಾ ಇದೆ. ನನ್ನ ಪ್ರೀತಿಯ ದೇವಜನರೇ, ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಈ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಲೆಂಟ್ ಇಲ್ಲವೇ ಉಪವಾಸ ದಿನಗಳು ಎಂದರೆ ಮನ ತಿರುಗಿಕೊಳ್ಳುವುದು ಮಾತ್ರವಲ್ಲ, ದೇವರ ಬಳಿಗೆ ಬರುವುದು ಕೂಡ ಬಹಳ ಪ್ರಾಮುಖ್ಯವಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಉಪವಾಸ ಮಾಡುವುದು ಮಾತ್ರವಲ್ಲ, ತಂದೆಯ ಹೃದಯವನ್ನು ಅರಿತುಕೊಳ್ಳಬೇಕು ಎಂದು ನೋಡುತ್ತಾ ಇದ್ದೇವೆ. ಸುಮಾರು ವರ್ಷಗಳ ಹಿಂದೆ ಒಂದು ಘಟನೆಯು ಈ ರೀತಿಯಾಗಿ ನಡೆಯಿತು. ಒಬ್ಬ ಮಗನು ಏನು ಮಾಡುತ್ತಾನೆ, ತಾನು ಮಾಡಿದಂಥ ಕ್ರೈಮ್, ಕೆಟ್ಟತನದ ನಿಮಿತ್ತವಾಗಿ ಅವನನ್ನು ಪೊಲೀಸ್ ಸ್ಟೇಷನ್ಗಿಲ್ಲವೇ ಸೆರೆಮನೆಗೆ ಹಾಕಿದರು. ಸೆರೆಮನೆಗೆ ಹಾಕಿದಾಗ ಪ್ರಾರಂಭದಲ್ಲಿ ಅವನನ್ನು ನೋಡಲಿಕ್ಕಾಗಿ ವಿಸಿಟರ್ಸು ಬರ್ತಾ ಇದ್ದರು. ಅಂದರೆ ಅವನಿಗೆ ಗೊತ್ತಿರುವಂಥವರು, ಸಂಬಂಧಿಕರು ಬರ್ತಾ ಇದ್ದರು. ಕಾಲಕ್ರಮೇಣ ಸ್ನೇಹಿತರು ಬರ್ತಾ ಇದ್ದರು. ದಿನಗಳು ಕಳೆದಂತೆ ಆ ಬಂಧುಗಳು, ಆ ಸ್ನೇಹಿತರು ಅವನನ್ನು ನೋಡುವುದಕ್ಕೆ ಆ ಸೆರೆಮನೆಗೆ ಬರುವುದನ್ನು ನಿಲ್ಲಿಸಿಬಿಟ್ಟರು. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಪ್ರತಿನಿತ್ಯ ಬರುವುದು, ಅಲ್ಲಿ ಆ ಸ್ಥಳದಲ್ಲಿ ಇದ್ದುಕೊಂಡು ಸ್ವಲ್ಪ ಕೂತುಕೊಂಡು ಅವನು ಹೋಗುತ್ತಾ ಇದ್ದನು. ಆ ವ್ಯಕ್ತಿ ಯಾರು ಎಂಬುದಾಗಿ ನಾವು ನೋಡುವಾಗ, ಆ ವ್ಯಕ್ತಿ ಆ ಕ್ರೈಮ್ ಮಾಡಿ, ಅಂದರೆ ತಪ್ಪು ಮಾಡಿ ಜೈಲಲ್ಲಿ ಇರುವಂಥ, ಸೆರೆಯಲ್ಲಿರುವಂಥ ಆತನ ತಂದೆಯಾಗಿದ್ದಾನೆ. ತಂದೆ ಆ ರೀತಿ ಮಾಡುವುದನ್ನು ಮಗನು ಒಂದು ದಿವಸ ಗಮನಿಸಿ, ನನ್ನ ಜೊತೆಯಲ್ಲಿದ್ದವರು, ಸ್ನೇಹಿತರು ಬರುತ್ತಿಲ್ಲ, ಬಂಧುಗಳು ಬರುತ್ತಿಲ್ಲ, ನೀನು ಯಾಕೆ ನನಗಾಗಿ ಬರುತ್ತಿರುವೆ ಎಂದು ಕೇಳಿದಾಗ ತಂದೆ ಹೇಳುತ್ತಾನೆ, ನಾನು ನಿನ್ನ ತಂದೆ ಎಂದು ಹೇಳುತ್ತಾನೆ. ಹೌದು ದೇವಜನವೇ, ನಾವು ಅನೇಕ ಸಾರಿ ತಾಯಿಯ ಪ್ರೀತಿಯನ್ನು, ತಂದೆಯ ಅಕ್ಕರೆ ಜವಾಬ್ದಾರಿಯನ್ನು ನೆನೆಸಿಕೊಳ್ಳುವಂಥವರು ನಾವಾಗುತ್ತೇವೆ. ತಂದೆಯು ಒಂದು ಜೀವಿತ ಭಾರವನ್ನು ಹೊರುವಂಥವನು ಆಗಿದ್ದಾನೆ. ಇವತ್ತು ವಾಕ್ಯವು ಇನ್ನೂ ನಮ್ಮ ಕರ್ತನಾದ ದೇವರ ಪ್ರೀತಿಯನ್ನು ನಾವು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ಈ ವಾಕ್ಯವು ಕೀರ್ತನೆಯಲ್ಲಿ ಹೇಳುತ್ತಾ ಇದೆ. ಏನೆಂದರೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಇಲ್ಲಿ 2 ಸಾರಿ ಕನಿಕರದ ಕುರಿತಾಗಿ ಮಾತನಾಡಿದರೆ, ಇಲ್ಲಿ ಒಂದು ಸಾರಿ ತಂದೆಯ ಕುರಿತು, ಇನ್ನೊಂದು ಸಾರಿ ಪರಲೋಕದ ತಂದೆಯ ಕುರಿತು ಮಾತನಾಡುತ್ತಾ ಇದೆ. ಹೌದು, ನಮಗೆ ತಂದೆ, ಪರಲೋಕದ ತಂದೆ ಕಣ್ಣಿಗೆ ಕಾಣಿಸದೇ ಇರಬಹುದು. ಆ ಪ್ರೀತಿಯನ್ನು ಅನೇಕರು ನಾವು ತಂದೆ ತಾಯಿಗಳಲ್ಲಿ ಕಾಣುತ್ತಾ ಇರುತ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಕರ್ತನು ಕೂಡ ಕನಿಕರಿಸುತ್ತಾನಂತೆ. ಆದರೆ ಅವರಲ್ಲಿ ಇರಬೇಕಾದಂಥ ಒಂದು ಗುಣ ಏನೆಂದರೆ, ಅಲ್ಲಿ ಹೇಳುತ್ತದೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರು. ದೇವಜನವೇ, ಮಗನು ತಪ್ಪು ಮಾಡಿದ್ದಾನೆಂದು ತಿಳಿದಿದ್ದರೂ ಕೂಡ ಆ ತಂದೆ ಪ್ರತಿನಿತ್ಯ ಸೆರೆಮನೆಯ ಬಳಿಗೆ ಹೋಗಿ
ಕೂತುಕೊಂಡು ತನ್ನ ಮಗನನ್ನು ನೋಡುವುದಕ್ಕಾಗಿ ಕಾತುರದಿಂದ ಇರುತ್ತಾ ಇದ್ದನು. ಈ ದಿನಗಳಲ್ಲಿಯೂ ಕೂಡ ನಮ್ಮ ಜೊತೆಯಲ್ಲಿದ್ದವರು, ನಮ್ಮ ಹತ್ರ ಹಣ ಇದ್ದಾಗ, ನಾವು ಚೆನ್ನಾಗಿದ್ದಾಗ ಇದ್ದವರು, ನಾವು ಕಷ್ಟಕ್ಕೆ ಬಿದ್ದಾಗ, ನಾವು ತೊಂದರೆಗೆ ಬಿದ್ದಾಗ, ಅನಾರೋಗ್ಯಕ್ಕೆ ಬಿದ್ದಾಗ ಅವರನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಟುಕೊಳ್ಳಿರಿ, ಇಹಲೋಕದ ತಂದೆ ತಾಯಿಗಳು ನಮ್ಮನ್ನು ತೊರೆದು ಬಿಟ್ಟರೇನೋ, ಪರಲೋಕದ ತಂದೆಯು ನಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ. ಹಾಲೆಲೂಯ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೌದು ದೇವಜನವೇ, ಕರ್ತನು ಎಂದಿಗೂ ಕೂಡ ನಿಮ್ಮನ್ನು ನನ್ನನ್ನು ತೊರೆಯುವುದಿಲ್ಲ. ಆದರೆ ನಮ್ಮಲ್ಲಿ ಆ ಭಯಭಕ್ತಿ ಇದೆಯಾ? ಆ ಪರಲೋಕದ ದೇವರ ವಿಷಯದಲ್ಲಿ ನಮಗೆ ಭಯಭಕ್ತಿ ಇದೆಯಾ ಎಂಬುದು ಬಹಳ ಮುಖ್ಯವಾದಂಥ ಕಾರ್ಯವಾಗಿದೆ. ಇಲ್ಲಿ ಹೇಳುತ್ತದೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಕರ್ತನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಕೆಲವು ಸಂದರ್ಭಗಳಲ್ಲಿ ನಾವು ಭಯಭಕ್ತಿಯಿಂದ ಇರುವುದೇ ಇಲ್ಲ, ಆದರೂ ಕರ್ತನು ಪ್ರೀತಿಸ್ತಾರೆ. ಈ ಒಂದು ಲೆಂಟ್ ಸೀಸನಲ್ಲಿ ಕೆಲವರು, ಒಂದು ಸಹೋದರಿ ನನಗೆ ಹೇಳಿದ ಮಾತು, ನಾನು ಲೆಂಟಿಗೆ ಉಪವಾಸ ಇರುತ್ತೇನೆ ಎಂದು ಹೇಳಿದಾಗ ಅವರು ಯಾರೋ ಕೇಳಿದರಂತೆ, ನೀನೇನು ಪಾಪ ಮಾಡಿದೆಯಾ ಉಪವಾಸ ಇರಲಿಕ್ಕೆ? ಪಾಪ ಮಾಡಿದವರು ಉಪವಾಸ ಇರಬೇಕು, ಅವರು ಪಶ್ಚಾತ್ತಾಪ ಪಡಬೇಕು ಎಂದು ಹೇಳಿದರಂತೆ. ಅಂದರೆ ಪಾಪ ಮಾಡಿದವರು ಮಾತ್ರವೇ ಉಪವಾಸ ಇರಬೇಕು ಅನ್ನುವಂಥದ್ದು ಕೆಲವರ ಮನಸ್ಸಲ್ಲಿ ಇರುವಂಥ ತಪ್ಪು ತಿಳುವಳಿಕೆ ಅನ್ನೋದು ನನಗೂ ಕೂಡ ಗೊತ್ತಾಗಿದೆ. ಪ್ರಿಯ ದೇವಜನರೇ, ನಾವು ತಪ್ಪು ಮಾಡಿದಾಗಿಯೂ ತಪ್ಪು ಮಾಡದೇ ಇದ್ದಾಗಿಯೂ ತಂದೆಯೊಟ್ಟಿಗೆ ನಿಕಟವಾದ ಸಂಬಂಧವನ್ನು ಏರ್ಪಡಿಸಿಕೊಳ್ಳುವುದು, ಆತನೊಟ್ಟಿಗೆ ಆತ್ಮಿಕವಾಗಿ ಒಂದಾಗುವುದಕ್ಕೆ, ಬಲಗೊಳ್ಳುವುದಕ್ಕೆ ಉಪವಾಸ ಮಾಡುವುದರಲ್ಲಿ ತಪ್ಪೇನು ಇಲ್ಲ. ಪ್ರಿಯ ದೇವಜನರೇ, ನನ್ನ ಒಂದು ಘಟನೆಯನ್ನು ನೆನಪಿಸಿಕೊಳ್ಳುತ್ತಾನೆ. ಒಂದು ಚಿಕ್ಕ ಮಗಳು ಮನೆಯಲ್ಲಿ ತಂದೆ ಬರುವುದಕ್ಕಿಂತ ಮುಂಚೆ ತಂದೆಯು ಬಹಳ ಇಷ್ಟಪಟ್ಟು ಆತನು ಕೊಂಡುಕೊಂಡು ಬಂದಂಥ ಒಂದು ಉಡುಗೊರೆಯನ್ನು ಆಕೆ ಕೈ ತಪ್ಪಿ ಕೆಳಗೆ ಬೀಳಿಸಿಬಿಡುತ್ತಾಳೆ. ಆಕೆಗೆ ಗೊತ್ತಿತ್ತು, ಇದು ನನ್ನ ತಂದೆಗೆ ಬಹಳ ಪ್ರಿಯವಾದದ್ದು, ತಂದೆ ಬಂದರೆ ಖಂಡಿತ ನನ್ನನ್ನು ಶಿಕ್ಷಿಸುತ್ತಾನೆ, ಒಡೆಯುತ್ತಾನೆ ಎಂದು ಹೇಳಿ ತಂದೆ ಬರುವ ಸಮಯಕ್ಕೆ ಸೋಫಾ ಅಡಿಯಲ್ಲಿ ಆಕೆ ಪಕ್ಕದಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾಳೆ. ತಂದೆಯು ಬಂದ ತಕ್ಷಣ ಅದನ್ನು ನೋಡಿ ಬಹಳ ನೊಂದುಕೊಳ್ಳುತ್ತಾನೆ. ಆ ನೊಂದುಕೊಂಡು, ಮಗಳೇ ಎಲ್ಲಿದ್ದೀಯಾ ಎಂದು ಕೇಳಿದಾಗ ಆ ಮಗಳು ಭಯಪಡುತ್ತಾ, ಅಪ್ಪ ಐ ಆಮ್ ಸಾರಿ, ಅಪ್ಪ ನನ್ನನ್ನು ಕ್ಷಮಿಸು, ನಾನು ತಪ್ಪು ಮಾಡಿಬಿಟ್ಟೆ, ನೀನು ನಿಜವಾಗಿಯೂ ನನ್ನನ್ನು ಸಾಯಿಸೇ ಬಿಡ್ತೀಯಾ ಅಂತ ಬರ್ತಾಳೆ. ಆಗ ತಂದೆ ಇದನ್ನು ಅರ್ಥ ಮಾಡಿಕೊಂಡು ತಂದೆ ಹತ್ರ ಬಂದಾಗಿ, ಇಲ್ಲ ಬಾ ಮಗಳೇ ಎಂದು ಕರೀತಾನೆ. ಕರೆದಾಗ ಮಗಳು ನಡುಗುತ್ತಾ ತಂದೆಯ ಬಳಿಗೆ ಬಂದಾಗ ತಂದೆ ಹೇಳುತ್ತಾನೆ, ಮಗಳೇ, ನನಗೆ ಆ ವಸ್ತು ಬಹಳ ಪ್ರಿಯವಾದದ್ದು ನಿಜಾನೇ, ಆದರೆ ಜೀವವಿಲ್ಲದ ಆ ವಸ್ತುವಿಗಿಂತಲೂ ಜೀವಂತವಾಗಿರುವಂಥ ನೀನು ನನಗೆ ಬಹಳ ಪ್ರಾಮುಖ್ಯವಲ್ಲವೇ ಎಂದು ಹೇಳಿದನು. ಆಗ ಮಗಳ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ. ಹೌದು ಪ್ರಿಯ ದೇವಜನವೇ, ಅನೇಕ ಸಂದರ್ಭಗಳಲ್ಲಿ ನಾವು ಏನು ಮಾಡುತ್ತೇವೆ ಅಂದರೆ, ಜೀವವಿಲ್ಲದ ವಸ್ತುಗಳಿಗೂ, ಜೀವವಿಲ್ಲದ ಹಣಕ್ಕೂ, ಜೀವವಿಲ್ಲದ ವಾಹನಗಳಿಗೂ, ಜೀವವಿಲ್ಲದ ಕಾರ್ಯಗಳಿಗೂ ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ. ಮನೆಯಲ್ಲಿರುವಂಥ ನಮ್ಮ ಮಕ್ಕಳಿಗೂ ಮನೆಯವರಿಗೂ ಪ್ರಾಮುಖ್ಯತೆ ಕೊಡಲ್ಲ. ಕೆಲವು ಸಾರಿ ಹೆಂಡತಿ ಆಗಿರಬಹುದು, ಗಂಡನಾಗಿರಬಹುದು, ಮಕ್ಕಳಾಗಿರಬಹುದು, ತಂದೆ ತಾಯಿಗಳಾಗಿರಬಹುದು, ನಾವು ಜೀವವಿಲ್ಲದ ವಸ್ತುಗಳಿಗಿಂತಲೂ ಅಧಿಕವಾಗಿ ನಾವು ಮಕ್ಕಳನ್ನು ಪ್ರೀತಿಸಬೇಕು, ಮನೆಯವರನ್ನು ಪ್ರೀತಿಸಬೇಕು. ಕೆಲವು ಸಾರಿ ಕುಡುಕ ಗಂಡ, ಮನೆಯಲ್ಲಿರುವಂಥ ವ್ಯಕ್ತಿಗಳು ಬಹು ಕಠಿಣವಾದವರು, ಬಹು ಕ್ರೂರಿಗಳು, ಅವರ ಜೀವವನ್ನು ಹಿಂಡುವಂಥ ಜೀವಿತವನ್ನು ಜೀವಿಸ್ತಾ ಇರ್ತಾರೆ. ಸಹೋದರಿ, ಯಾರಾದರೂ ಹಣಕ್ಕಾಗಿ ಮಾತ್ರ, ದುಡಿಮೆಗಾಗಿ ಮಾತ್ರ, ಮನೆಯಲ್ಲಿ ಕೆಲಸ ಮಾಡಿಲ್ಲ ಅನ್ನುವ ಕಾರಣಕ್ಕಾಗಿ ಮಾತ್ರ ಒಡೆಯುವುದು, ಬಡಿಯುವುದು, ಬೈಯುವುದು ಮಾಡಬಾರ್ದು. ಯಾಕೆಂದರೆ ನಿಮ್ಮ ಜೊತೆಗಿರುವ ನಿನ್ನ ಹೆಂಡತಿ ಇಲ್ಲವೇ ನಿನ್ನ ಗಂಡ ಬಹಳ ಅದಕ್ಕಿಂತ ಪ್ರಾಮುಖ್ಯರು. ಪ್ರೀತಿ ಅವರ ಹೃದಯದಲ್ಲಿ ಇದ್ದರೆ ನಿಮಗಾಗಿ 24 ತಾಸು ಕಷ್ಟಪಡಲಿಕ್ಕಾಗಿ ಅವರು ಸಿದ್ಧವಾಗಿರುತ್ತಾರೆ. ಇಲ್ಲದೆ ಹೋದರೆ ಪ್ರತಿ ಸಣ್ಣ ಕೆಲಸವು ದೊಡ್ಡದಾಗಿ ಬಹಳ ಭಯಂಕರವಾಗಿ ಕಾಣಿಸುತ್ತದೆ.
ತಂದೆಯ ಪ್ರೀತಿ ಯಾವ ರೀತಿ ಅಂದರೆ ಆ ವಸ್ತುವಿಗಿಂತಲೂ ಶ್ರೇಷ್ಠವಾಗಿರುವಂಥದ್ದು. ದೇವಜನವೇ, ಮೊದಲ ಯೋಹಾನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ, ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ನೋಡಿದ್ರ ಏನಂತ ಹೇಳ್ತದೆ? ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ನಮ್ಮ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದವ, ಇಲ್ಲವೇ ನಾವು ಜ್ಞಾನಿಗಳಂತನ, ನಾವು ಸುಂದರರು ಅಂತನ, ಇಲ್ಲವೇ ನಾವು ಏನಾದರೂ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತನ? ಇಲ್ಲ. ಆತನು ನಮ್ಮ ಮೇಲೆ ಪ್ರೀತಿ ಇಟ್ಟ ನಿಮಿತ್ತವಾಗಿ ಮಾತ್ರವೇ ಆತನು ನಿಮ್ಮನ್ನು ನನ್ನನ್ನು ಪ್ರೀತಿಸಿದ್ದಾನೆ. ಆತನು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಆತನನ್ನು ಪ್ರೀತಿಸುತ್ತೇವೆ. ನಾವು ಆತನನ್ನು ಪ್ರೀತಿಸಿದ್ದರಿಂದ ಆತನು ಪ್ರೀತಿಸೋದಿಲ್ಲ. ದ ಫಸ್ಟ್ ಈ ಲವ್ಡ್ ಅಸ್ ಸೋ ದಟ್ ವಿ ಕ್ಯಾನ್ ಲವ್ ಹಿಮ್. ನಾವು ಆತನು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಆತನನ್ನು ಪ್ರೀತಿಸಬೇಕೆಂದು ಆತನು ಎದುರು ನೋಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವಜನವೇ, ದೇವರ ವಾಕ್ಯದಲ್ಲಿ ಈ ತಂದೆಯ ಪ್ರೀತಿ ನಾವು ನೋಡುವಂಥದ್ದು 3 ವಿಧವಾದಂಥ ಕಾರ್ಯಗಳನ್ನು ತಂದೆಯ ಪ್ರೀತಿಯು ನಮ್ಮ ಮೇಲೆ ತೋರಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಮೊದಲನೇದಾಗಿ ಏನಂದರೆ, ತಂದೆಯ ಪ್ರೀತಿ ನಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತದೆ. ದೇವರ ಪ್ರೀತಿ ನಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತದೆ. ದೇವಜನವೇ, ನಾವು ಆದಿಯಲ್ಲಿ ನಾವು ನೋಡುವಾಗ ಏದೇನ್ ತೋಟದಲ್ಲಿ ಆ ಆದಾಮ ಅವಳಿಗೆ ಯಾಕೆ ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು? ತಾನೊಂದು ಲೈನ್ ಹಾಕಿ ಇಷ್ಟೇ ಓಡಾಡಬೇಕು, ಇದನ್ನೇ ತಿನ್ನಬೇಕು, ಇದನ್ನೇ ಮಾಡಬೇಕು ಅಂತ ಅವರನ್ನು ದಾಸತ್ವದಲ್ಲಿ ಇಡಬಹುದಾಗಿತ್ತಲ್ವಾ? ಇಲ್ಲ. ದೇವರು ಹೇಳಿದರು, ನೋಡಿ, ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರವೂ ಇದೆ ಮತ್ತು ಎಲ್ಲ ಮರಗಳು ಇದ್ದಾವೆ, ಫ್ರೀಯಾಗಿದ್ದೀರಾ. ಇದಾದರೂ ತಿನ್ಬೋದು, ಅದಾದರೂ ತಿನ್ಬೋದು. ಚಾಯ್ಸ್ ಈಸ್ ಯುವರ್ಸ್. ಫ್ರೀಡಮ್ ನಿಮ್ಮದು, ಸ್ವಾತಂತ್ರ್ಯ ನಿಮ್ಮದು. ಇವತ್ತಿನವರೆಗೂ ದೇವರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಹೊರತು ದಾಸತ್ವದಲ್ಲಿ ನಮ್ಮನ್ನಾತನು ಇಟ್ಟಿಲ್ಲ. ಹೌದಾ ಇಲ್ವಾ? ಒಳ್ಳೆಯದನ್ನು ಕೆಟ್ಟದ್ದನ್ನು ನಾವು ಆರಿಸಿಕೊಳ್ಳಬಹುದಾಗಿದೆ. ನಮಗೆ ಬೇಕಾದದ್ದನ್ನು ನಾವು ಆರಿಸಿಕೊಳ್ಳಬಹುದಾಗಿದೆ. ದೇವಜನವೇ, ನೀವು ತಪ್ಪಿ ಹೋದ ಇಲ್ಲವೇ ಆ ಪ್ರಾಡಿಗಲ್ ಸನ್ನ ಕಥೆಯನ್ನು ನೀವು ಕೇಳಿದ್ದೀರಾ? ಕಿರಿಯ ಮಗನು ತಂದೆ ಹತ್ರ ಬಂದು, ಅಪ್ಪ, ನನಗೆ ಬರಬೇಕಾಗಿರುವಂಥ ಸೊತ್ತನ್ನು ನನಗೆ ಕೊಟ್ಟು ಬಿಡು ಎಂದು ಕೇಳುತ್ತಾನೆ. ನಾವು ವಾಕ್ಯವನ್ನು ಲೂಕನು ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದುತ್ತೇವೆ. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು ಎಂದು ಹೇಳುತ್ತಾ ಇದೆ. ದೇವಜನವೇ, ಇಲ್ಲಿ ನೋಡುತ್ತಾ ಇದ್ದೇವೆ, ತಂದೆ ಮಗನು ಹೋಗ್ಬಿಡಬೇಕು, ಹಾಳಾಗಬೇಕು ಅಂತಲ್ಲ. ಒಂದು ವೇಳೆ ಅವನು ಯಾವ ಸ್ಥಿತಿಗೆ ಬಂದಿರಬಹುದು ಅಂದರೆ, ನೀನು ಸತ್ತ ಮೇಲೆ ನಿನ್ನ ಆಸ್ತಿ ನಮಗೆ ತಾನೇ ಬರೋದು, ಮತ್ತು ಇರೋವಾಗಲೇ ಕೊಡೋಕ್ಕೆ ನಿನಗೆ. ದೇವಜನವೇ, ನ್ಯೂಸ್ ಪೇಪರ್ಗಳಲ್ಲಿ ಮಧ್ಯೆ ನೋಡುತ್ತಾ ಇದ್ದೀರಲ್ವ, ತಂದೆಯ ಹೆಸರಿನಲ್ಲಿರುವ ಆಸ್ತಿ ತಂದೆ ಸಾಯದ ಹೊರತು ತನಗೆ ಬರುವುದಿಲ್ಲ ಎಂದು ತಿಳಿದಂಥ ಕೆಲವರು ತಾಯಿಯನ್ನು, ತಂದೆಯರನ್ನು ಕೊಂದಿರುವಂಥ ಘಟನೆಗಳು ನಿಮ್ಮ ಸುತ್ತಲೂ ನಡೆದಿಲ್ವಾ? ನಡೆದಿದೆ. ಯಾರಿಗೂ ತಿಳಿಯದ ಹಾಗೆ ವಿಷ ಹಾಕಿ ಕೊಂದಿರುವಂಥದ್ದು, ಉಸಿರು ಕಟ್ಟಿ ಸಾಯಿಸಿರುವಂಥದ್ದು ಅಲ್ವಾ? ಅನೇಕ ಘಟನೆಗಳು ನಾವು ನೋಡುತ್ತಾ ಇದ್ದೇವೆ. ಅವ್ರು ಹೇಳೋದು, ನೀನು ಬದುಕಿದರೆ ನಮಗೆ ಕೊಡಲ್ಲ, ನೀನು ಸತ್ತರೆ ನಮಗೆ ಬಂದುಬಿಡುತ್ತೆ. ಯಾಕೆಂದರೆ ತಂದೆ ಆಸ್ತಿ ಮಕ್ಕಳಿಗೆ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ತಂದೆ ಹೇಳ್ತಾನೆ, ನಾನು ಕಷ್ಟಪಟ್ಟಿರೋದು, ನಾನು ದುಡ್ದಿರೋದು ಪಿತ್ರಾರ್ಜಿತವೇನೂ ಅಲ್ಲ, ನಾನು ನೀವು ಹಾಳಾಗೋಕ್ಕೆ ಬಿಡಲ್ಲ ಅಂತ ಹೇಳಿದರೆ ನೀನಿದ್ದರೆ ತಾನೇ, ನೀನು ಸತ್ತರೆ ಒಳ್ಳೆಯದು ಅಂತ ಬಯಸುವವರು ಜಾಸ್ತಿ ಅಲ್ವಾ? ನಮಗೇನಾದರೂ ಕೊಟ್ಟಿಲ್ಲ ಅಂದರೆ ಏನು ಮಾಡ್ತಾರೆ? ಅಯ್ಯೋ, ನೀನಿರೋದಕ್ಕಿಂತ ಸಾಯೋದೇ ಮೇಲೂ ಅಂದುಬಿಡ್ತಾರೇನು? ಅಂಥ ಪರಿಸ್ಥಿತಿಗೆ ಬಂದಾಗ ತಂದೆ ಅವನ ಆಸ್ತಿಯನ್ನು
ಬರಬೇಕಾದ ಪಾಲನ್ನು ಅವನಿಗೆ ಕೊಟ್ಟುಬಿಟ್ಟ. ಅದರರ್ಥ ಮಗನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟನು. ಇವತ್ತು ದೇವರು ಅಷ್ಟೇ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದಲ್ಲ, ಆದರೆ ನಮ್ಮನ್ನು ದಾಸರಾಗಿ ಇಟ್ಟುಕೊಳ್ಳುವುದು ದೇವರಿಗೆ ಇಷ್ಟವಿಲ್ಲ. ದೇವಜನರೇ, ಅದೇ ದೇವರ ಪರಮ ಪ್ರೀತಿ. ನಮ್ಮನ್ನು ತನ್ನ ಕಾಲು ಕೆಳಗೆ ಇಟ್ಟುಕೊಳ್ಳೋದಲ್ಲ, ನಮ್ಮ ಕಾಲುಗಳನ್ನು ತೊಳೆಯುವಂಥ ಪ್ರೀತಿ ದೇವರ ಪ್ರೀತಿ. ತನ್ನನ್ನು ಬರಿದು ಮಾಡಿಕೊಂಡು ಬರುವಂಥ ಪ್ರೀತಿ, ನಮ್ಮನ್ನು ರಕ್ಷಿಸುವುದಕ್ಕಾಗಿ ತನ್ನನ್ನು ಬಲಿ ಕೊಡುವಂಥ ಪ್ರೀತಿ ಆ ಶಿಲುಬೆಯ ಪ್ರೀತಿ. ಒಂದು ಸಾರಿ ಒಂದು ಮಗುವು ಅಪ್ಪನನ್ನು ಕೇಳುತ್ತದೆ, ಅಪ್ಪ, ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತೀ ಅಂದನು. ತಂದೆ ಮಗುವಿಗೆ ಹೇಳಲಿಕ್ಕೆ ಹೇಗೆ ಸಾಧ್ಯ? ಇಷ್ಟು 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 ಅಂತಲ್ಲ, ಎರಡೂ ಕೈಗಳನ್ನು ಚಾಚಿ ನಾನಿಷ್ಟು ಪ್ರೀತಿಸ್ತೇನೆ ಎಂದು ಹೇಳಿದರು. ಹಿಂದಕ್ಕಿಗೆ ಚಾಚಿ. ಹಾಗೇನೆ ನಮ್ಮ ತಂದೆ ದೇವರು ಏಸಪ್ಪ ಶಿಲುಬೆಯ ಮೇಲೆ ನಮ್ಮನ್ನು ಎಷ್ಟು ಪ್ರೀತಿಸಿದನು ಅಂದರೆ, ಕರಗಳನ್ನು ಚಾಚಿ ಆತನು ಇಷ್ಟಾಗಿ ಪ್ರೀತಿಸಿ ನನ್ನನ್ನೇ ಬಲಿ ಕೊಟ್ಟಿದ್ದೇನೆ ಎಂದು ಹೇಳುವ ಪ್ರೀತಿ ಏಸುವಿನ ಪ್ರೀತಿ. ನಮಗೆ ಸ್ವಾತಂತ್ರ್ಯವನ್ನು ಕೊಡುವುದಕ್ಕಾಗಿ ಆತನು ಬಲಿಯಾದನು. ಅದೇ ಕ್ರಿಸ್ತೇಸುವಿನ ಪ್ರೀತಿ. ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ, ತಂದೆಯ ಹೃದಯದ ಪ್ರೀತಿ ನಿರೀಕ್ಷೆಯನ್ನು ಹುಟ್ಟಿಸುತ್ತದೆ. ಒಂದು ಸ್ವಾತಂತ್ರ್ಯವನ್ನು ಕೊಟ್ಟರೆ ಒಂದು ನಿರೀಕ್ಷೆಯನ್ನು ಹುಟ್ಟಿಸಿ, ಹೌದು ದೇವಜನವೇ, ಲೂಕನು ಬರೆದ ಸುವಾರ್ತೆ 15:20 ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಎಂದು ನೋಡುತ್ತಾ ಇದ್ದೇವೆ. ಅಂದರೆ ತಂದೆ ಅವನು ಬರುವುದನ್ನು ದೂರದಲ್ಲಿರುವಾಗ, ಅಂದರೆ ಅದರರ್ಥ ತಂದೆ ಕಾಯುತ್ತಿದ್ದನು. ನಿರೀಕ್ಷೆಯನ್ನಿಟ್ಟುಕೊಂಡು ಒಂದಲ್ಲ ಒಂದು ದಿವಸ ಈ ವಯಸ್ಸಾದ ಅಪ್ಪನನ್ನು ನೋಡುವುದಕ್ಕೆ, ನನ್ನನ್ನು ಕಾಣುವುದಕ್ಕೆ ಒಂದಲ್ಲ ಒಂದು ಸಾರಿ ನಮ್ಮಪ್ಪ ನಮ್ಮಮ್ಮ ಅನ್ನುವಂಥ ಭಾವನೆ ಬರುತ್ತದೆಂದು ಕಾಯುತ್ತಿದ್ದರು. ನಿಜ ಹೇಳಿ, ಯೌವನ ಪ್ರಾಯದಲ್ಲಿರುವಂಥ ದೇವಜನರೇ, ನಿಮ್ಮ ತಂದೆ ತಾಯಿ ಇದ್ದರೆ, ನನ್ನ ತಂದೆ ತಾಯಿ ಇದ್ದಾರೆ, ಅವರು ಕೂಡ ನನ್ನ ಮಕ್ಕಳು ಬ್ಯುಸಿ ಇರ್ಬೋದು, ಬರ್ತಾರೆ, ಬ್ಯುಸಿ ಇರ್ಬೋದು, ಫೋನ್ ಮಾಡ್ತಾರೆ ಅಂತ ಕಾಯ್ತಾ ಇರಲ್ವ? ಖಂಡಿತ ಕಾಯ್ತಾ ಇರ್ತಾರೆ. ಹಾಗಾದರೆ ನೀವು ನಾನು ಅವರ ನಿರೀಕ್ಷೆಯನ್ನು ಹುಸಿ ಮಾಡಬೇಕಾ? ಒಂದು ವೇಳೆ ಕೆಲವು ದಿನಗಳು ಓದುವುದರ ನಿಮಿತ್ತ, ಕೆಲಸದ ನಿಮಿತ್ತ, ನಮ್ಮ ಮಕ್ಕಳು ನಮ್ಮ ಮನೆಯ ನಿಮಿತ್ತ ನಮ್ಮ ಹೆತ್ತವರನ್ನು, ಹಿರಿಯರನ್ನು, ವಯಸ್ಸಾದವರನ್ನು ನಾವು ಮರೆತಿರಬಹುದು. ಹಾಗೆಯೇ ನಮ್ಮನ್ನು ದೇವರು ಮರೆತಿಲ್ಲ. ಹೆತ್ತವರು, ಹೊತ್ತವರು, ಸ್ನೇಹಿತರು, ಬಂಧುಗಳು ನಮ್ಮನ್ನು ಮರೆತಿದ್ದರೂ ಪರಲೋಕ ದೇವರು ನಮ್ಮನ್ನು ಮರೆತಿಲ್ಲ. ಆತನು ಪರಲೋಕದಿಂದ ನಿಮ್ಮನ್ನು ನನ್ನನ್ನು ತಲೆಬಾಗಿ ನೋಡುವಂಥ ದೇವರಾಗಿದ್ದಾನೆ. ಆಮೇನ್. ಇವತ್ತು ನನ್ನ ಪ್ರೀತಿಯ ದೇವಜನರೇ, ನಿಮ್ಮನ್ನು ನನ್ನನ್ನು ಪ್ರೀತಿಸುವ ದೇವರು ನಮ್ಮನ್ನು ಗಮನಿಸ್ತಾ ಇದ್ದಾರೆ. ಯೇಸುವಿಗೆ ಸ್ತೋತ್ರ. ನಮ್ಮನ್ನು ಗಮನಿಸುವ ದೇವರನ್ನು ನಾವು ಗಮನಿಸಬೇಕಲ್ವಾ? ನಾನು ನೋಡ್ತಾ ಇದ್ದೇವೆ, ಆ ತಂದೆ ಕಾಯ್ತಾ ಇದ್ದಾನೆ. ಒಂದು ವಿಷಯ ಏನಂದರೆ, ಅಲ್ಲಿ ಹೇಳುತ್ತದೆ, ಕನಿಕರಪಟ್ಟು ಓಡಿ ಬಂದು. ಯಹೂದ್ಯರ ಸಂಪ್ರದಾಯದ ಪ್ರಕಾರವಾಗಿ ಅವರು ಓಡುವುದಿಲ್ಲ ಅಂತೆ, ವಯಸ್ಸಾದವರು ಓಡುವುದಿಲ್ಲ ಅಂತೆ. ಅದು ಅವರ ಗೌರವಕ್ಕೆ ಧಕ್ಕೆ ಬರುತ್ತಂತೆ. ವಯಸ್ಸಾದವರು ಓಡಿದರೆ ಅವರ ವಯಸ್ಸಿಗೆ ಧಕ್ಕೆ, ಅವರ ಡಿಗ್ನಿಟಿ ಕಡಿಮೆ ಆಗ್ತದೆ. ಆದರೆ ಇಲ್ಲಿ ಅದೆಲ್ಲ ನೋಡಲಿಲ್ಲ. ತನ್ನ ಮರ್ಯಾದೆ ಏನಾಗುತ್ತೆ, ಚೀ ತೂ ಅಂದುಕೊಂಡು ಓದವನ್ನ ತಿರುಗಿ ಹೇಗೆ ಬರಮಾಡ್ತೀಯ? ಕೆಲವು ಸಲ ಹಾಗೆ ಅಲ್ವಾ? ನಿನ್ನನ್ನು ಬೇಡ ಅಂದುಕೊಂಡು ಬಿಟ್ಟೋದನ್ನು ಮತ್ತೆ ಹೇಗೆ ಸೇರಿಸ್ಕೊಳ್ತಾ ಇದೆಯಾ? ಕೆಲವರು ಅಂತಾರಲ್ವ, ನಾಚಿಕೆ ಬಿಟ್ಟು, ಮಾನ ಮರ್ಯಾದೆ ಬಿಟ್ಟು ಮತ್ತೆ ಅವನ್ನು ಕ್ಷಮಿಸಿದೀಯಾ, ಮತ್ತೆ ಅವನ್ನು ಪ್ರೀತಿಸಿದೀಯಾ? ಅವ್ರು ಹೇಳ್ತಾರೆ, ಎಷ್ಟೇ ಆದರೂ ನನ್ನ ಮಗು ಅಲ್ವೇ, ನನ್ನ ಮಗಳಲ್ವೇ, ಎಷ್ಟೇ ಆದರೂ ನನ್ನ ಮಗನಲ್ವೇ? ಎಷ್ಟೋ ತಂದೆ ತಾಯಿಗಳು ಈ ಮಾತನ್ನು ಹೇಳಿಲ್ವಾ? ಹಾಗಾದರೆ ಪರಲೋಕದ ತಂದೆ ದೇವರು ಹೇಳೋದಿಲ್ವಾ? ಪಾಪ ಮಾಡಿದ್ದ ಅಯ್ಯೋ, ಕೆಲವರು ಹೇಳ್ತಾರೆ ಈ ಲೆಂಟ್ ಸೀಸನ್ನಲ್ಲಿ ನಾನು ಪಾಪಿ, ನನ್ನ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ಲ. ನಿಜವಾಗಿಯೂ ದೇವರು ಮನ ತಿರುಗಿ ಬಂದ, ಪಶ್ಚಾತ್ತಾಪ ಪಟ್ಟು ಬಂದಂಥ
ತನ್ನ ಮಕ್ಕಳನ್ನು ಆತನು ತಳ್ಳಿಬಿಡುವುದಿಲ್ಲ, ತಳ್ಳಿಬಿಡುವುದೇ ಇಲ್ಲ. ನನ್ನ ಪ್ರಿಯ ದೇವಜನವೇ, ನಿಮ್ಮನ್ನು ಆತನು ತಳ್ಳಿಬಿಡುವುದಿಲ್ಲ. ಎಂದಿಗೂ ಆತನು ನಿಮ್ಮನ್ನು ದೂರ ಮಾಡುವುದಿಲ್ಲ. ಕಾರಣ ನಿಮ್ಮನ್ನು ಪ್ರೀತಿಸುವ ಪ್ರೀತಿ ಅಪಾರವಾದ ಪ್ರೀತಿ, ಎಲೆ ಇಲ್ಲದ ಪ್ರೀತಿ, ಮಿತಿ ಇಲ್ಲದ ಪ್ರೀತಿ, ಎಣಿಸಲಾರದ ಪ್ರೀತಿ, ಅಳತೆ ಮಾಡಲಾರದ ಪ್ರೀತಿ. ಆ ಪ್ರೀತಿ ಒಂದು ಹಾಡಿದೆ, ಪ್ರೀತಿ ಅದು ಯೇಸುವಿನ ಪ್ರೀತಿ, ಅದು ಎಂದು ಯಾರು ಅಳೆಯಲಾರರು. ನಿಜವೂ ಅದನ್ನು ನೀ ನಂಬು, ಅದು ಎಂದೆಂದು ಸ್ಥಿರವಾಗಿರುವುದು. ತಂದೆ ತಾಯಿಗಳ ಪ್ರೀತಿ, ಬಂಧು ಬಳಗದ ಪ್ರೀತಿ, ಹೆತ್ತವರ ಪ್ರೀತಿ, ಹೆಂಡತಿಯ ಪ್ರೀತಿ, ಸ್ನೇಹಿತರ ಪ್ರೀತಿ ಎಲ್ಲವೂ ಒಂದು ದಿವಸ ಮರೆಯಾಗಿ ಹೋಗುತ್ತದೆ. ಆದರೆ ಪರಲೋಕದ ತಂದೆ ದೇವರ ಪ್ರೀತಿ ಎಂದಿಗೂ ಮರೆಯಾಗುವುದಿಲ್ಲ. ಆ ಪ್ರೀತಿ ನಮ್ಮನ್ನು ಪ್ರೀತಿಸುತ್ತದೆ. ನಾವು ಅಶುದ್ಧರಾಗಿದ್ದರೂ ಪ್ರೀತಿಸುತ್ತದೆ, ಪಾಪಿಗಳಾಗಿದ್ದರೂ ಪ್ರೀತಿಸುತ್ತದೆ, ಕೆಟ್ಟು ಹೋಗಿದ್ದರೂ ಪ್ರೀತಿಸುತ್ತದೆ. ನೀವು ಹೇಗಿದ್ದೀರಾ? ನಿಮ್ಮನ್ನು ಯೇಸು ಪ್ರೀತಿಸುತ್ತಾರೆ. ನೋಡಿದ್ರ, ಏಸಪ್ಪ ಪ್ರೀತಿಸ್ತಾರೆ. ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ, ತಂದೆಯ ಹೃದಯ ನಮ್ಮನ್ನು ಪುನಃಸ್ಥಾಪಿಸುತ್ತದೆ. ಕಳೆದ ಸಾರಿ ಕೂಡ ನಾನು ಹೇಳಿದ್ದೆ, ಕೆಟ್ಟು ಹೋದ ಸಂಬಂಧವನ್ನು ಮತ್ತೆ ಸ್ಥಾಪಿಸುವ ಪ್ರೀತಿ ತಂದೆಯ ಪ್ರೀತಿ. ಮನುಷ್ಯರು ಪಾಪ ಮಾಡಿ, ತಂದೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂದು ದೇವರ ವಾಕ್ಯ ಹೇಳೋದಿಲ್ವಾ? ಆ ರೀತಿಯಾಗಿ ಹೊಂದದೇ ಹೋಗಿದ್ದಾರೆ. ಆದರೆ ಮತ್ತು ದೇವರೇ ಒಂದು ಹೆಜ್ಜೆಯನ್ನು, ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಕಡೆಗೆ ಬಂದನು. ಯಾವಾಗ ಈ ಒಂದು ತಪ್ಪಿ ಹೋದ ಮಗನು ಹಿಂತಿರುಗಿ ಬರುತ್ತಾನೋ, ತಂದೆ ಹೇಳುತ್ತಾನೆ, ಅವನಿಗೆ ಉತ್ತಮವಾದ ವಸ್ತ್ರವನ್ನು ತೊಡಿಸಿರಿ, ಅವನ ಕೈಗೆ ಉಂಗುರವನ್ನು ಹಾಕಿಸಿರಿ, ಕಾಲಿಗೆ ಪಾದರಕ್ಷೆಯನ್ನು ಹಾಕಿರಿ, ಕೊಬ್ಬಿದ ಕರುವನ್ನು ಕೊಂದು ಹಬ್ಬ ಮಾಡೋಣ ಎಂದು ಹೇಳಿದರು. ನನ್ನ ಪ್ರಿಯ ದೇವಜನವೇ, ವಸ್ತ್ರ ನೀತಿಗೂ, ಉಂಗುರ ಮಗನಿಗಿರುವಂಥ ಅಧಿಕಾರಕ್ಕೂ, ಪಾದರಕ್ಷೆ ದಾಸನಲ್ಲ ಮಗ ಎಂದು ಹೇಳುವುದಕ್ಕೂ, ಹಬ್ಬ ಅನ್ನುವಂಥದ್ದು ಶಿಕ್ಷೆ ಅಲ್ಲ ಸಂತೋಷ ಪಡುವುದಕ್ಕೂ ಇವತ್ತು ನೀವು ನಾನು, ಅಪ್ಪ ಈಗೋ ನಾನು ನಿನ್ನ ಮಗಳು, ನಿನ್ನ ಮಗನು, ನಿನ್ನ ಮಗನೆಂದು ಮಗಳೆಂದು ಹೇಳಿಕೊಳ್ಳುವುದಕ್ಕೆ ನನಗೆ ಯಾವ ಅರ್ಹತೆ ಇಲ್ಲ. ನಾನು ಪಾಪ ಮಾಡಿದ್ದೇನೆ. ಅವನು ಬಂದು ಹೇಳಲಿಕ್ಕೆ ಇಷ್ಟಪಟ್ಟನು, ಅಪ್ಪ ನಿನಗೂ ಪರಲೋಕದ ತಂದೆಗೂ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ. ಈ ದಿನ ನನ್ನ ಪ್ರಿಯ ದೇವಜನವೇ, ನೀವು ನಾನು ಇದೇ ರೀತಿಯಾಗಿ ನಮ್ಮ ಹೆತ್ತವರಿಗೂ ನಮ್ಮನ್ನು ಉಂಟು ಮಾಡಿದ ಕರ್ತನಿಗೂ ನಾವು ಪಾಪ ಮಾಡಿ ದ್ರೋಹ ಮಾಡಿದ್ದೇವಲ್ವಾ? ಇಲ್ಲ ಎಂದು ಯಾರಾದರೂ ಹೇಳ್ತೀರಾ? ನಾನು ಪಾಪಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನಾನು ಹೇಳುತ್ತೇನೆ, ಅಪ್ಪ ನಾನು ನೀತಿವಂತನೂ ಪರಿಶುದ್ಧನೂ ಆಗೋಗ್ಬಿಟ್ಟಿದ್ದೀನಿ ಅಂತ ಹೇಳಲ್ಲ. ನಿನ್ನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇನೆ. ನಿಜ, ನಿನ್ನಲ್ಲಿ ಇರುವ ತನಕ ನಾನು ಶುದ್ಧನೇ, ಶುದ್ಧಳೆ, ನೀತಿವಂತನೇ, ಇಲ್ಲ ಅಂತಲ್ಲ. ಆದರೆ ಕರ್ತನನ್ನು ಬಿಟ್ಟರೆ ನಾವು ನೀತಿವಂತರಲ್ಲ. ನೀವು ನಾನು ಕರ್ತನ ಬಳಿಯಲ್ಲಿ, ಅಪ್ಪ ನಾನು ನಿನಗೂ ಪರಲೋಕದ ತಂದೆಗೂ ವಿರೋಧವಾಗಿ ಪಾಪ ಮಾಡಿದ್ದೇನೆ. ನಾವು ಹೇಳಬೇಕು, ಅಪ್ಪ ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಅನ್ನುವ ಸ್ಥಿತಿ ಮನೋಭಾವ ನಮ್ಮಲ್ಲಿ ಬಂದಾಗ ತಂದೆ ದೇವರು ನಮ್ಮನ್ನು ಈತನು ಸ್ವೀಕರಿಸಿದ ಹಾಗೆ ಇನ್ನೂ ಅಧಿಕವಾಗಿ ನಮ್ಮನ್ನು ಸ್ವೀಕರಿಸುವ ಕರ್ತನಾಗಿದ್ದಾನೆ. ಸಿದ್ಧವಿದ್ದೀರಾ ಹಿಂತಿರುಗಿ ಬರಲಿಕ್ಕೆ, ಮನ ತಿರುಗಿಕೊಂಡು ಬರಲಿಕ್ಕೆ? ತಂದೆ ದೇವರನ್ನು ಹುಡುಕಿಕೊಂಡು ಹಿಂತಿರುಗಿ ಬರುತ್ತೀರಾ? ಅಪ್ಪ ತಂದೆಯ ಹೃದಯ ನನಗೆ ಗೊತ್ತು. ಬೇರೆ ಯಾರ ಹೃದಯಕ್ಕಿಂತಲೂ ನನ್ನ ತಂದೆ, ಪರಲೋಕದ ತಂದೆಯ ಹೃದಯ ನನಗೆ ಗೊತ್ತು. ನನ್ನನ್ನು ಅಲ್ಲಗಳೆಯುವುದಿಲ್ಲ, ನನ್ನನ್ನು ದೂರ ಮಾಡುವುದಿಲ್ಲ, ನನ್ನನ್ನು ತಳ್ಳಿಬಿಡುವುದಿಲ್ಲ. ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಗಂಡನ ಪ್ರೀತಿ ಇಲ್ಲದೆ ಹೋದರೂ ನಿನ್ನ ಪ್ರೀತಿ ಸ್ಥಿರವಾಗಿರುವುದು. ಹೆಂಡತಿಯ ಪ್ರೀತಿ ಇಲ್ಲದೆ ಹೋದರೂ ನಿನ್ನ ಪ್ರೀತಿ ಸ್ಥಿರವಾಗಿರುವುದು. ಹೆತ್ತ ಮಕ್ಕಳು ದೂರ ಮಾಡಿದರೂ ನೀನು ದೂರ ಮಾಡುವುದಿಲ್ಲ. ಹೆತ್ತ ತಂದೆ ತಾಯಿಗಳು ದೂರವಾದರೂ ನೀನು ದೂರ ಮಾಡುವುದಿಲ್ಲ. ಅಪ್ಪ, ಯಾಕೆಂದರೆ ಇನ್ನೂ ನಾನು ಪಿಂಡವಾಗಿರುವಾಗಲೇ ನಿನ್ನ ಕಣ್ಣು ನನ್ನನ್ನು ನೋಡಿದೆ. ನನ್ನ ಆಯುಷ್ಕಾಲದ ದಿನಗಳೆಲ್ಲವೂ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ನಾನು ಯಾರು ಅಂತ ನಿನಗೆ ಗೊತ್ತುಂಟು. ನನಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಿ.
ಅಪ್ಪ, ನನಗೆ ನಿರೀಕ್ಷೆಯನ್ನು ಕೊಟ್ಟಿದ್ದಿ, ನನ್ನನ್ನು ಮತ್ತೆ ಪುನಃಸ್ಥಾಪಿಸುತ್ತಿ, ನಿನಗೆ ಸ್ತೋತ್ರ. ಈ ವಿಡಿಯೋನ ನೋಡಿದವರು, ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿರುವಂಥ ದೇವ ಮಕ್ಕಳನ್ನು ನೀವು ಆಶೀರ್ವದಿಸಿರಿ. ಸುಮ್ಮನೆ ಅಲ್ಲಪ್ಪ, ನೀವು ನಮ್ಮನ್ನು ಪ್ರೀತಿಸುವ ದೇವರೆಂದು ನಾವು ಅರಿತುಕೊಂಡಿದ್ದೇವೆ. ನೀವೇ ನಮ್ಮ ಕರ್ತನು, ನೀವೇ ನಮ್ಮ ದೇವರು, ನೀವೇ ನಮಗೆ ಸಮಸ್ತವು, ನಿಮ್ಮಿಂದ ಸಮಸ್ತವೂ ನಮಗೆ ಸಿಗುತ್ತದೆ. ನಿನಗೆ ವಂದನೆಗಳು, ಸ್ತೋತ್ರಗಳು. ಸರ್ವೇಶ್ವರ, ಕೃಪಾಮಯನಾದ ದೇವರೇ, ಕಳೆದುಕೊಂಡದ್ದನ್ನು, ಅನ್ಯಾಯವಾದದ್ದನ್ನು, ನೋಯಿಸಿದ್ದನ್ನು, ನೋವು ಪಡುತ್ತಿರುವುದನ್ನು ನೆನೆಸಿ ನೆನೆಸಿ ಅಳುತ್ತಿರುವಂಥ ಈ ದೇವಜನರು, ಅಪ್ಪ, ನನಗೆ ನಿನ್ನ ಪ್ರೀತಿ ಬೇಕು ದೇವರೇ. ತಂದೆಯೇ, ಅಪ್ಪ, ನನಗೆ ತಂದೆ ಪ್ರೀತಿ ಇಲ್ಲ, ನನಗೆ ತಾಯಿ ಪ್ರೀತಿ ಇಲ್ಲ, ನನಗೆ ಗಂಡನ ಪ್ರೀತಿ ಇಲ್ಲ, ನನಗೆ ಕುಟುಂಬದ ಪ್ರೀತಿ ಇಲ್ಲ, ನನಗೆ ಲೋಕದವರಲ್ಲಿಂದ ಯಾರ ಪ್ರೀತಿಯೂ ಸಿಗುತ್ತಿಲ್ಲ ಎಂದು ದುಃಖ ಪಡುತ್ತಿದ್ದೀರಾ? ಈಗೋ ಕಲ್ವಾರಿಯ ಶಿಲುಬೆಯನ್ನು ನೋಡಿರಿ. ಆತನು 2 ಕರಗಳನ್ನು ಚಾಚಿ ನಿನ್ನನ್ನು ನನ್ನ ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದೇನೆ ಮಗಳೇ, ನನ್ನ ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದೀನಿ ಮಗನೇ. ನೀನು ಯಾಕೆ ದುಃಖ ಪಡುವಿ? ನರಮಾನವರಿಂದ, ನರಮನುಷ್ಯರಿಂದ ಪ್ರೀತಿಯನ್ನು ಎದುರು ನೋಡುತ್ತಾ ಇದ್ದೀಯೋ? ಅದು ಮಣ್ಣಾಗಿ ಹೋಗುವ ಪ್ರೀತಿ, ಅದು ನಶ್ವರವಾಗುವ ಪ್ರೀತಿ, ಇವತ್ತಿದ್ದು ನಾಳೆ ಇಲ್ಲದೆ ಹೋಗುವ ಪ್ರೀತಿ. ಅದಕ್ಕಾಗಿ ನೀನು ಅಳುತ್ತಿದ್ದೀಯ, ಅದಕ್ಕಾಗಿ ನೀನು ಬೇಸರ ಪಡುತ್ತಾ ಇದ್ದೀಯ, ಪ್ರಾಣ ತಗೊಳ್ಬೇಕಂದುಕೊಂಡಿದ್ದೀಯ, ನೀನು ಬಾಧೆ ಪಡುತ್ತಿದ್ದೀಯ, ನೊಂದುಕೊಳ್ಳುತ್ತಾ ಇದ್ದೀಯ, ಜಜ್ಜಿಕೊಳ್ಳುತ್ತಾ ಇದ್ದೀಯ. ಮಾನವರ ಪ್ರೀತಿಗೋಸ್ಕರನಾ ಎಂದು ದೇವರು ಕೇಳುತ್ತಾ ಇದ್ದಾರೆ. ನಿನ್ನೆ ಇರಲಿಲ್ಲ ಅವರ ಪ್ರೀತಿ, ಇವತ್ತು ನೋಡ್ತಾ ಇದೆಯಾ? ಓ, ಮದುವೆ ಆಗಿದ್ದೇನೆ, ನನ್ನ ಗಂಡ, ನನ್ನ ಗಂಡ, ಓ ನನ್ನ ಗಂಡ ನನ್ನ ಸರ್ವಸ್ವ ಎನ್ನುತ್ತಿದೆಯಾ ಸಹೋದರಿ? ಇಲ್ಲ. ನನ್ನ ಹೆಂಡತಿ ಅನ್ನುತ್ತಿದ್ದೀಯಾ? ಅಯ್ಯೋ ನನ್ನ ಮಗು ಅನ್ನುತ್ತಿದ್ದೀಯಾ? ಒಂದು ದಿವಸ ಅವರ ಪ್ರೀತಿ ಇಲ್ಲದೆ ಹೋಗುತ್ತದೆ. ಆದರೆ ನಿಮಗೂ ನನಗೂ ಕರ್ತನ ಪ್ರೀತಿ ಶ್ರೇಷ್ಠವಾದದ್ದು. ಆ ಪ್ರೀತಿಯನ್ನು ಪ್ರದಾನ ಮಾಡಿರಿ, ಆ ಪ್ರೀತಿಯೇ ಶ್ರೇಷ್ಠವೆಂದು ಹೇಳಿರಿ, ಮೊದಲ ಸ್ಥಾನದಲ್ಲಿಡಿರಿ. ಆ ಪ್ರೀತಿಯನ್ನು ನೆನೆದು ಸ್ತೋತ್ರ ಮಾಡಿರಿ. ಅಪ್ಪ, ನಾನು ನಿನ್ನನ್ನು ಪ್ರೀತಿಸದೇ ಇದ್ದಾಗಲೂ ನೀನು ನನ್ನನ್ನು ಪ್ರೀತಿ ಮಾಡಿದಿ, ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಯನ್ನು ನೆನೆಸಿ ನಾನು ಸ್ತೋತ್ರ ಮಾಡುತ್ತೇನೆ, ನಿನ್ನನ್ನು ಘನಪಡಿಸುತ್ತೇನೆ. ನೀನು ನನ್ನನ್ನು ಪ್ರೀತಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ನನ್ನ ಸ್ಥಾನವನ್ನು ವಹಿಸಿಕೊಂಡು ನನ್ನನ್ನು ಬಿಡಿಸುವುದಕ್ಕಾಗಿ, ನನ್ನ ದೇವರೇ ರಕ್ಷಿಸುವುದಕ್ಕಾಗಿ ಬಂದ ದೇವರೇ, ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಅಪ್ಪ, ಇವತ್ತು ಇವರ ಹೃದಯದಲ್ಲಿ ನಿನ್ನ ಪ್ರೀತಿಯ ಪ್ರಾಮುಖ್ಯತೆಯು ತುಂಬಿಕೊಳ್ಳಲಿ. ನಿನ್ನ ವಾಕ್ಯಗಳನ್ನು ಅನೇಕರು ಆಲಿಸಲಿ ಅಪ್ಪ. ಎಷ್ಟೋ ಜನರು ಈ ವಾಕ್ಯಗಳನ್ನು ಆಲಿಸ್ತಾ ಇಲ್ಲ. ದಯಮಾಡಿ ಈ ವಾಕ್ಯಗಳು ಅವರ ಹೃದಯವನ್ನು ಮುಟ್ಟಲಿ ಸ್ವಾಮಿ, ಅವರ ಹೃದಯವನ್ನು ಮುಟ್ಟಲಿ ಯೇಸು ನಾಮದಲ್ಲಿ. ಪ್ರತಿ ಹೃದಯವು ನಿನ್ನ ಪ್ರೀತಿಯಿಂದ ಆವರಿಸಲ್ಪಡಲಿ. ನಿನ್ನ ಪ್ರೀತಿಯ ಪ್ರಾಮುಖ್ಯತೆಯನ್ನು ಅವರು ಅರಿತುಕೊಳ್ಳಲಿ ಯೇಸಪ್ಪ. ನಿನಗೆ ಸ್ತೋತ್ರ ಅಪ್ಪ. ಯಾರು ಪ್ರೀತಿಯಿಂದ ವಂಚನೆಯಾಗಿದ್ದಾರೋ ಅವರ ತಂದೆ ತಾಯಿಗಳು ಪ್ರೀತಿಸಲಿ, ಅವರ ಗಂಡನು ಪ್ರೀತಿಸಲಿ, ಹೆಂಡತಿಯು ಪ್ರೀತಿಸಲಿ. ನಿನ್ನ ಪ್ರೀತಿ ಅವರ ಮೂಲಕ ಸಿಗಲಿ. ಆದರೆ ಅವರದೇ ಹೆಚ್ಚಿನ ಪ್ರೀತಿ ಎಂದು ತಿಳಿಯದೆ ನನ್ನ ದೇವರು ನನ್ನನ್ನು ಇವರ ಮೂಲಕ ಪ್ರೀತಿಸುತ್ತಿದ್ದಾನೆ ಎಂದು ಅರಿತುಕೊಳ್ಳಲಿ ಯೇಸಪ್ಪ. ಆ ಮೂಲಕ ವಂಚಿತರಾಗಿರುವ ಇವರು ಆ ನಿಜವಾದ ಪ್ರೀತಿಯನ್ನು ಅರಿತುಕೊಳ್ಳಲಿ. ಕೆಲವು ಯೌವನಸ್ಥರು ಹುಡುಗನಲ್ಲಿ ಹುಡುಗಿಯಲ್ಲಿ ಪ್ರೀತಿ ನೋಡಿ ದೇವರೇ ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಅದನ್ನು ಬಿಡಲಿ ಸ್ವಾಮಿ. ಕನ್ನಿಕೆಯರು ಅಪಾಕರ್ತನೆ ಮದಲಿಂಗನಿಗೆ ಎದುರು ನೋಡುವಂತೆ ನಿಜವಾದ ಗಂಡನಿಗಾಗಿ, ನಿಜವಾದ ಹೆಂಡತಿಗಾಗಿ ಎದುರು ನೋಡಲಿ ದೇವರೇ. ಹೆಂಡತಿ ಗಂಡನು ಅನೈತಿಕತೆಯನ್ನು ಬಿಡಲಿ, ಯಾವ ಕೆಟ್ಟ ಸಾಂಗತ್ಯವನ್ನು ಮಾಡದಿರಲಿ. ಅನೇಕರ ದುಶ್ಚಟಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಅವರ ಪ್ರೀತಿ ಇವರಿಗೆ ಮಾತ್ರ ಸಿಗಲಿ ಕರ್ತನೆ. ಇವರನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಇವರಿಗೆ ಕೊಟ್ಟ ಆರೋಗ್ಯಕ್ಕಾಗಿ ಸ್ತೋತ್ರ,
ಇವರನ್ನು ನೀನು ಪ್ರೀತಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಖಂಡಿತವಾಗಿಯೂ ನೀವು ತಾನೇ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಇವರ ಕುಟುಂಬದಲ್ಲಿ, ಇವರ ಜೀವಿತದಲ್ಲಿ ಪ್ರೀತಿಯನ್ನು ಪ್ರದಾನ ಮಾಡಿ, ಪ್ರೀತಿಯಿಂದ ಎಲ್ಲ ಜೀವಿತಗಳು ಸರಿಯಾಗುವಂತೆ ನೀವೇ ಅನುಗ್ರಹಿಸಿ ಆಶೀರ್ವದಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಆಲಿಸಿದಾತನೇ, ಈ ದಿನವೆಲ್ಲ ಜೊತೆಯಲ್ಲಿರುವ ಆತನೇ ಸ್ತೋತ್ರ. ನಿನ್ನ ಪ್ರೀತಿಯಿಂದ ಇವರನ್ನ ಬಲಪಡಿಸು, ಆಶೀರ್ವದಿಸು, ಸಂಬಂಧಗಳನ್ನು ಸೇರಿಸು, ಒದಗಿಸು, ಪೋಷಿಸು, ಕ್ಷಮಿಸು, ಇವರನ್ನು ನಿನ್ನ ಕೃಪೆಯಿಂದ ನಡೆಸು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ. ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನರೇ, ಇದುವರೆಗೂ ವಾಕ್ಯವನ್ನು ಆಲಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ. ಕರ್ತನು ನಿಮ್ಮನ್ನು ಹೇರಳವಾಗಿ ಪ್ರೀತಿಸಿ ಅನುಗ್ರಹಿಸಲಿ. ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಮೇನ್.